ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ಹಸಿರ. ಸುಪ್ರೀಂ ಕೋರ್ಟ್ ಕೆರೆಕಟ್ಟೆ ಒತ್ತುವರಿ ಮಾಡುವವರ ಬಗ್ಗೆ ಗಂಭೀರವಾದ ಕಾನೂನು ತಂದಿದೆ ಎಂಬುದು ತಿಳಿದ ವಿಚಾರ. ಕೆರೆಯಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡುತ್ತಿರುವುದರ ಬಗ್ಗೆ ದಂಡಾಧಿಕಾರಿಗಳ ಗಮನಕ್ಕೆ ತಂದರೂ ನನಗೂ ಅಕ್ರಮ ರಸ್ತೆಗೂ ಸಂಬಂಧವೇ ಇಲ್ಲ ಎಂಬಂತೆ ವರ್ತಿಸಿದ್ದಾರೆ ನಮ್ಮ ದಂಡ ಅಧಿಕಾರಿಗಳು. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಕೆಎಸ್ಆರ್ಟಿಸಿ ಡಿಪೋ ಬಳಿ ಇರುವ ಕೊತ್ತನಹಳ್ಳಿ ಕೆರೆಯಲ್ಲೇ ಕಾಂಕ್ರೀಟ್ ರಸ್ತೆ ಕಾಮಗಾರಿ ನಡೆಯುತ್ತೆ ಎಂದರೆ ನಮ್ಮನ್ನಾಳುವ ಚುನಾಯಿತ ಪ್ರತಿನಿಧಿಗಳು ಹಣ ಮಾಡಲು ಏನೆಲ್ಲ ಮಾಡುತ್ತಾರೆ ನೀವೇ ನೋಡಿ. ಆದರೆ ಅನುಪಯುಕ್ತವಾದ ಸಾರ್ವಜನಿಕರಿಗೆ ಉಪಯೋಗವಾಗದ ಸರ್ಕಾರಿ ಕೆರೆಯ ಜಾಗದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆಂದರೆ ಸರ್ಕಾರಿ ಹಣ ಗಬಳಿಸಲು ನಮ್ಮವರು ಕೈಗೊಳ್ಳುವ ಕಾಮಗಾರಿ ಕೆಲಸ ನೋಡ್ರಪ್ಪ. ಕೆರೆ ಜಾಗದಲ್ಲಿ ರಸ್ತೆ ಮಾಡ್ತಾವ್ರೆ ಸ್ವಾಮಿ, ಈ ಅಕ್ರಮ ರಸ್ತೆ ಬಗ್ಗೆ ಕ್ರಮ ಕೈಗೊಳ್ಳಿ ಎಂದು ತಾಲೂಕು ದಂಡಾಧಿಕಾರಿ ಗಿರಿ ಸಾಹೇಬರಿಗೆ ದೂರು ನೀಡಿದರೆ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಎಂದು ಗಪ್ಚಿಪ್ ಆಗಿದ್ದಾರಂತೆ. ಇದು ಸರಿಯೇ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಉತ್ತರನ ಪೌರಸ ಒಲೆ ಮುಂದೆ ಎಂಬಂತೆ ಬಂದ ಹೊಸದರಲ್ಲಿ ಆಳಿದ ಪೌರಸದ ನುಡಿಮತ್ತುಗಳು ಎಲ್ಲಿಗೆ ಹೋದ ಸ್ವಾಮಿ? ಮಾನ್ಯ ಶಾಸಕರ ಎದುರೇ RIVAಗಳು ಹಾಗೂ ಇಲಾಖೆಯ ಅಧಿಕಾರಿ ವರ್ಗದವರ ಬಗ್ಗೆ ಆರೋಪಗಳು ಬಂದರೆ ನೇರ ಜೈಲು ಅಂದ್ರಲ್ಲ, ಅದು ಭಾರಿ ಖುಷಿಯಾಗಿತ್ತು. ಆದರೆ ಸರ್ಕಾರಿ ಕೆರೆನೆ ಉಳಿಸೋಕೆ ಬರ್ತಾ ಇಲ್ವಲ್ಲ ನೀವು? ನಾವು ಯಾರ ಹತ್ರ ನ್ಯಾಯ ಕೇಳುವ ಸ್ವಾಮಿ, ನೀವೇ ಹೇಳಿ. ದೀಪದ ಕೆಳಗೆ ಕತ್ತಲು ಎಂಬಂತೆ ನಿಮ್ಮ ಕಚೇರಿಯಿಂದ ಗಾವದ ದೂರದಲ್ಲಿರುವ ಕೊತ್ತನಹಳ್ಳಿ ಕೆರೆಯಲ್ಲಿ ರಸ್ತೆ ಕಾಮಗಾರಿ ನಡೆದಿದೆಯೇ ಎಂದು ವೀಕ್ಷಣೆ ಮಾಡಿದ ನೀವು ನಿಜವಾಗಲೂ ತಾಲೂಕನ್ನು ರಕ್ಷಣೆ ಮಾಡಿವಿರಾ ಎಂದು ಪ್ರತಿಭಾವಂತರ ಅಭಿಪ್ರಾಯವಾಗಿದೆ. ಈಗಾಗಲೇ ಕೆಲ ದಿನಗಳ ಹಿಂದೆ ಬಂದಿದ್ದ ಕರ್ನಾಟಕ ರಾಜ್ಯ ಉಪ ಲೋಕಾಯುಕ್ತರಾದ ಫಣೀಂದ್ರರವರು ಕೆರೆಕಟ್ಟೆ ಒತ್ತುವರಿ ವಿಚಾರದಲ್ಲಿ ಚನ್ನಪಟ್ಟಣ ಅಧಿಕಾರಿಗಳಿಗೆ ಬೆವರುಳಿಸಿದ್ದಾರೆ. ಈ ಪ್ರಕರಣದ ಬಗ್ಗೆ ದೂರು ಹೋಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಕೆರೆಯ ಜಾಗದಲ್ಲೇ ಅಕ್ರಮ ರಸ್ತೆ ಕಾಮಗಾರಿಯ ಬಗ್ಗೆ ನಗರಸಭೆ ನಿವೃತ್ತ ಅಧಿಕಾರಿ ಸಾಮಾಜಿಕ ಹೋರಾಟಗಾರ ಯಲಕೇರಿ ಈಶ್ವರ್ ಅವರು ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ್ದಾರೆ. ನೀವೇ ನೋಡಿ. ನಮಸ್ಕಾರ ವೀಕ್ಷಕರೇ, ತಿಂಗಳ ಹಿಂದಕ್ಕೆ ಬಂದಿರುವ ದಂಡಾಧಿಕಾರಿಗಳ ಕರ್ತವ್ಯ ಪ್ರಜ್ಞೆ ಬಗ್ಗೆ ಬಂದದಿಂದಲೇ ಬಹಳ ಮೆಚ್ಚುಗೆಗೆ ಪಾತ್ರವಾಗಿತ್ತು. ತಾಲೂಕಿಗೆ ಬಂದ ದಂಡಾಧಿಕಾರಿಗಳ ಸಾಲಿನಲ್ಲಿ ಸುದರ್ಶನ್ ಸಾಹೇಬರು ತನ್ನ ಅಧಿಕಾರ ಏನೆಂಬುದನ್ನು ತಾಲೂಕಿಗೆ ಅನಾವರಣ ಮಾಡಿ ಜನಮಾಸದಲ್ಲಿ ಹೆಸರು ಪಡೆದಿದ್ದಾರೆ. ತಾವು ಕೂಡ ಅದೇ ರೀತಿ ಎಂದು ತಿಳಿದಿದ್ದಾರೆ. ಸಾಹೇಬ್ರೆ, ನಿರೀಕ್ಷೆ ಸುಳ್ಳು ಆಗದಿರಲಿ. ಚನ್ನಪಟ್ಟಣ ತಾಲೂಕು ಕಸಬಾ ಹೋಬಳಿ ಕೊತ್ತನಹಳ್ಳಿ ಗ್ರಾಮದ ಸರ್ವೆ ನಂಬರ್ 88 ಸರ್ಕಾರಿ ಕೆರೆಯ ಜಾಗವಾಗಿದ್ದು, ಈಗ ಹಾಲಿ ಕೆರೆಯ ಮಧ್ಯಭಾಗದಲ್ಲಿ ರಸ್ತೆ ನಿರ್ಮಾಣವನ್ನು ಮಾಡುತ್ತಿದ್ದು, ಈ ಹಿಂದಿನ ತಹಸೀಲ್ದಾರ್ಗೂ ಸಹ ನಾವು ರಸ್ತೆ ಮಾಡುವುದಕ್ಕೆ ನೀವು ಯಾರಿಗಾರು ಅನುಮತಿಯನ್ನು ನೀಡಿದ್ದರೆ ಅದಕ್ಕೆ ಮಾಹಿತಿ ಕೊಡಿ ಅಂತ ಕೇಳಿದಾಗ ಈ ಹಿಂದಿನ ತಹಸೀಲ್ದಾರ್ ಅವರು ನಾವು ರಸ್ತೆ ಮಾಡುವುದಕ್ಕೆ ನಾವು ಯಾರಿಗೂ ಸಹ ಅನುಮತಿ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಹಿಂಬರವನ್ನು ಸಹ ಕೊಟ್ಟಿದ್ದಾರೆ. ಈಗ ಪುನಃ ಕಾಮಗಾರಿಯನ್ನು ಕೆರೆಯ ಮಧ್ಯಭಾಗದಲ್ಲಿ ಮಾಡ್ತಾ ಇರುವುದು ಕಂಡು ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಲೋಕಾಯುಕ್ತರು ಸುಮಾರು ಕೆರೆಗಳಿಗೆ ವಿಸಿಟ್ ಅನ್ನು ಕೊಟ್ಟು ಕೆರೆಯ ಅಭಿವೃದ್ಧಿ ಬಗ್ಗೆ ಒಂದು ಚಾಲನೆ ನೀಡಿದ್ದಾರೆ. ಆದರೆ ಈಗ ಪುನಃ ಕೊತ್ತನಹಳ್ಳಿ ಸರ್ವೆ ನಂಬರ್ 88ರಲ್ಲಿ ರಸ್ತೆ ನಿರ್ಮಾಣವನ್ನು ಮಾಡುತ್ತಿರುವುದು ಅಧಿಕಾರಿಗಳಿಗೆ ಕಂಡು ಬಂದಿರುವುದಿಲ್ಲವೇ? ಕೆರೆಯ ಭಾಗವನ್ನು ಮತ್ತು ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶದ ಪ್ರಕಾರವಾಗಿ ಕೆರೆಗಳನ್ನು ಉಳಿಸಿ ಅಂತ ಆದೇಶ ಆಗಿದ್ದರೂ ಸಹ ಇತ್ತೀಚೆಗೆ ಕೊತ್ತನಹಳ್ಳಿ ಸರ್ವೆ ನಂಬರ್ 88ರಲ್ಲಿ ಕೆರೆಯ ಮಧ್ಯಭಾಗದಲ್ಲಿ ರಸ್ತೆಯನ್ನು ಕಾಂಕ್ರೀಟ್ ಅನ್ನು ಮಾಡುತ್ತಿರುವುದರ ಬಗ್ಗೆ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲವೇ? ಏಕೆ? ಈಗ ಮಾಡುತ್ತಿರುವಂತಹ ರಸ್ತೆ ಯಾರು ಉಪಯೋಗಕ್ಕೋಸ್ಕರ ಮಾಡುತ್ತಿರುವಂತಹ ರಸ್ತೆ? ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತುರ್ತಾಗಿ ಗಮನ ಹರಿಸಬೇಕೆಂದು ಮನವಿ ಮಾಡ್ತೇವೆ. ನನ್ನ ಹೆಸರು ಈಶ್ವರ್ ಅಂತ, ಮುನೇಪುಂದೊಡ್ಡಿಯವರು. ಕೊತ್ತನಹಳ್ಳಿ ಕೆರೆ ನಾವು ಸುಮಾರು ವರ್ಷದಿಂದ ನಾವು ಚಿಕ್ಕ ಹುಡುಗರು ತಾವಿಂದಲೇ ವಾಸ ಮಾಡ್ತಾ ಇದ್ವಿ ಪಕ್ಕ ಕೊತ್ತನಹಳ್ಳಿನಲ್ಲಿ. ಆಗಿನಿಂದ ಕೂಡ ಈ ಕೆರೆ ಅಭಿವೃದ್ಧಿ ಆಗಿದ್ದಂಥ ಕೆರೆನ ಇವತ್ತು ನೋಡಿದ್ರೆ ಎಲ್ಲ ನನ್ನ ವಯಸ್ಸು ಈಗ ಹೆಚ್ಚು ಕಡಿಮೆ ಈಗ 63 ವರ್ಷದಲ್ಲಿ ಕಣ್ಣು ಮುಂದೆನೇ ನೋಡಾಗಿದೆ. ಇವಾಗ ಕೆರೆ ಚಿತ್ರಣ ಏನಾಗಿದೆ ಅಂದರೆ, ಇರೋ ಕೆರೆನೆಲ್ಲ ಎಲ್ಲರಿಗೂ ಆಕ್ರಮಿಸ್ಕೊಂಡು ರಸ್ತೆ ಮಾಡ್ಕೊಂಡು ಈ ಥರ ಮುಂದಕ್ಕೆ ಇಂಥ ಜಾಗಗಳನ್ನ ನಾವು ಮತ್ತೆ ನೋಡ್ಕೊಳ್ಳೋಕ್ಕಾಗಲ್ಲ. ಮುಂದೆ ಇಂಥ ಜಾಗ ಉಳಿಸ್ಕೊಳ್ಳಿಲ್ಲ ಅಂದರೆ ಮತ್ತೆ ಸಿಗಲ್ಲ ಈ ಥರ ಜಾಗಗಳು. ದಯಮಾಡಿ ಇದ್ರ ಬಗ್ಗೆ ಅಧಿಕಾರಿ ವರ್ಗದವರು, ತಹಸೀಲ್ದಾರ್ ಸಾಹೇಬರು ಮತ್ತು ಅದರ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಕಡೆ ಗಮನ ಹರಿಸ್ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇವ್ರು ಯಾಕೆಂದ್ರೆ ಈ ಲಾಸ್ಟ್ ಟೈಮು ನಮ್ಮ ಸ್ನೇಹಿತರು ಅರ್ಜಿ ಕೊಟ್ಟು ಇದನ್ನ ಕೊಟ್ಟರೆ ಯಾರು ಕೂಡ ಬಂದು ನೋಡಲ್ಲ ಅಂದ್ರೆ ಇದರಲ್ಲಿ ಅಧಿಕಾರಿ ವರ್ಗದವರು ಶಾಮೀಲಾಗಿರ್ಬೋದೇನೋ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ದಯವಿಟ್ಟು ಅದಕ್ಕೆ ಆಸ್ಪದ ಬೇಡಿ, ದಯಮಾಡಿ ಕೆರೆ ಜಾಗನ ಉಳಿಸ್ಕೊಡಿ ದಯವಿಟ್ಟು.